ಸರ್ ಬಂದು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಒಮ್ಮೆ ಹೋಗಿ ನೋಡಿ. ಇವತ್ತು ಈ ವಿಡಿಯೋದಲ್ಲಿ ಮೊಸಪ್ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಎಲ್ಲ ಮಕ್ಕಳು ಒಂದೇ ಥರ ಇರಲ್ಲ, ಎಲ್ಲ ಮನುಷ್ಯರು ಒಂದೇ ಥರ ಇರಲ್ಲ, ಎಲ್ಲರೂ ವಿಭಿನ್ನವಾಗಿರ್ತಾರೆ. ಅವ್ರಿಗೆ ಆದಂಥ ಅಕಸ್ಮಾತ್ ಯಾರಾದರೂ ಕಂಪ್ಯಾರಿಸನ್ ಮಾಡಿದ್ರು ನಿಮಗೆ ಅಂತ ಹೇಳಿದರೆ ಅದನ್ನು ಗಟ್ಟಿಯಾಗಿ ನಿಂತ್ಕೊಂಡು ಖಡಾಖಂಡಿತವಾಗಿ ನಿರಾಕರಿಸುವಂಥ ಶಕ್ತಿಯನ್ನು ನಮ್ಮಲ್ಲಿ ಬೆಳೆಸ್ಕೊಳ್ಳೇಬೇಕು. ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ. ಇಲ್ಲಿ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇಂದು ರಂಗನಾಥ್ ಕನ್ನಡ ವ್ಲಾಗ್ಸ್. ಏನಪ್ಪ ಈ ವ್ಲಾಗಲ್ಲಿ ಏನಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀನಿ ನಾನು. ಈ ವ್ಲಾಗಲ್ಲಿ ನಾನು ಅನ್ನೆ ಸೊಪ್ಪು ಯೂಸ್ ಮಾಡಿಕೊಂಡು ಮೊಸಪ್ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಮೀಶೋಯಿಂದ ನಾನೊಂದು ಬಟ್ಟೆನ ಬೈ ಮಾಡಿದ್ದೆ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಅದರದ್ದು ರಿವ್ಯೂ ನಿಮಗೆ ಕೊಡ್ತೀನಿ. ಅದಾದಮೇಲೆ ಒಂದು ವಿಷಯದ ಬಗ್ಗೆ ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತೀನಿ. ಬನ್ನಿ ವ್ಲಾಗ್ನ ಶುರು ಮಾಡೋಣ. ಅನ್ನೆ ಸೊಪ್ಪು ಎಲ್ಲಿತ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಆ್ಯಕ್ಚುಲಿ ಇದು ಲಾಸ್ಟ್ ವೀಕ್ ಅಮ್ಮನ ಮನೆಗೆ ಹೋಗಿದ್ದೆ, ಅಲ್ಲಿ ಅನ್ನೆ ಸೊಪ್ಪನ್ನ ತೊಗೊಂಡು ಬಂದೆ. ಬಿಕಾಸ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಅಷ್ಟೊಂದಾಗಿ ಸಿಗೋದಿಲ್ಲ, ಫ್ರೆಶ್ಶು ಅಷ್ಟಾಗಿರಲ್ಲ. ಹಾಗಾಗಿ ನಾನು ಊರಿಗೆ ಹೋದಾಗೆಲ್ಲ ಅನ್ನೆ ಸೊಪ್ಪು ಮಾತ್ರ ಮಿಸ್ ಮಾಡೋದಲ್ಲ. ಅದರಲ್ಲಿ ಬಸ್ಸಾರು ಮೊಸಪ್ ಸಾರು ಅಂತೂ ಸೂಪರ್ಬ್ ಆಗಿರುತ್ತೆ. ಬಸ್ಸಾರು ಬಂದು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಒಮ್ಮೆ ಹೋಗಿ ನೋಡಿ. ಇವತ್ತು ಈ ವಿಡಿಯೋದಲ್ಲಿ ಮೊಸಪ್ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಬನ್ನಿ ವಿಷಯದ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡೋಣ. ವಿಷಯ ಏನಪ್ಪ ಅಂತ ಹೇಳಿದರೆ ಕಂಪೇರ್ ಮಾಡೋದು, ಕಂಪ್ಯಾರಿಸನ್ ಮಾಡೋದು. ಒಬ್ಬರನ್ನ ಇನ್ನೊಬ್ಬರಿಗೆ ಕಂಪ್ಯಾರಿಸನ್ ಮಾಡಿಕೊಂಡು ತುಂಬಾ ಮಾತಾಡ್ತೀವಿ. ಅಂದರೆ ಎಲ್ಲರಿಗೂ ಹೋಲಿಸ್ತಾ ಇರ್ತೀವಿ. ಫ್ರೆಂಡ್ಸ್ ಇನ್ನೊಬ್ಬರು ಫ್ರೆಂಡ್ ಬಗ್ಗೆ ಹೋಲಿಸ್ತೀವಿ, ನನ್ನ ಗಂಡ ಹಾಗೆ, ಅವ್ರ ಗಂಡ ಹಾಗೆ ಅಂತ ಹೋಲಿಸ್ತೀವಿ. ತಂದೆ ತಾಯಿ ಬಗ್ಗೆ ಹೋಲಿಕೆ ಮಾಡ್ತೀವಿ, ಅಣ್ಣ ತಮ್ಮಂದಿರ ಬಗ್ಗೆ ಹೋಲಿಕೆ ಮಾಡ್ತೀವಿ. ಮನೆ ಮಕ್ಕಳನ್ನ ಕೂಡ ಬಿಡಲ್ಲ, ನಾವು ಹೋಲಿಕೆ ಮಾಡ್ತೀವಿ. ನಾವು ಒಂದೇ ಮನೇಲಿ ಇಬ್ಬರಿಬ್ರು ಮಕ್ಕಳು ಹುಟ್ಟಿದ್ರೆ ಅಣ್ಣನ ತಮ್ಮಂಗೆ ಹೋಲಿಕೆ ಮಾಡ್ತೀವಿ, ತಮ್ಮನ ಅಣ್ಣನಿಗೆ ಹೋಲಿಕೆ ಮಾಡಿ ಹೇಳ್ತೀವಿ. ಇಲ್ಲ ನಮ್ಮ ಮಕ್ಕಳನ್ನ ಪಕ್ಕದ ಮನೆಯವ್ರ ಮಕ್ಕಳಿಗೆ ಹೋಲಿಕೆ ಮಾಡಿ ಹೇಳ್ತೀವಿ. ದಯವಿಟ್ಟು ಹೇಳ್ತೀನಿ, ಹೋಲಿಕೆ ಮಾತ್ರ ಮಾಡಬೇಡಿ. ಯಾಕೆ ಅಂತ ಹೇಳಿದರೆ ಎಲ್ಲ ಮಕ್ಕಳು ಒಂದೇ ಥರ ಇರಲ್ಲ, ಎಲ್ಲ ಮನುಷ್ಯರು ಒಂದೇ ಥರ ಇರಲ್ಲ, ಎಲ್ಲರೂ ವಿಭಿನ್ನವಾಗಿರ್ತಾರೆ. ಅವ್ರಿಗೆ ಆದಂಥ ಯೋಚನೆಗಳಿರುತ್ತೆ, ಅವ್ರಿಗೆ ಆದಂಥ ಆಸೆಗಳಿರುತ್ತೆ. ಅವರೇ ಒಬ್ಬೊಬ್ಬರು ಒಂದೊಂದು ವಿಷಯದಲ್ಲಿ ಪ್ರವೀಣರಾಗಿರ್ತಾರೆ. ಹಾಗಾಗಿ ಅವ್ರಿಗೆ ಏನು ಆಸಕ್ತಿ ಇರುತ್ತೋ ಅದ್ರ ಮೇಲೆ ಅವರು ಜೀವನ ಲೀಡ್ ಮಾಡ್ತಾ ಇರ್ತಾರೆ. ಹಾಗಾಗಿ ಎಕ್ಸಾಂಪಲ್ ಅಂತ ಹೇಳ್ಬೋದು, ಚಿತ್ರರಂಗನೇ ತಗೊಳ್ಳಿ. ವಿಷ್ಣುವರ್ಧನ್ ಥರ ರಾಜ್ಕುಮಾರ್ ಇರೋಕ್ಕಲ್ಲ, ರಾಜ್ಕುಮಾರ್ ಥರ ಶಂಕರ್ನಾಗಿರೋಕ್ಕಲ್ಲ, ಶಂಕರ್ನಾಗ್ ಥರ ಅಂಬರೀಷ್. ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದು ಅಂದರೆ ಹಣ್ಣುಗಳೇ ತಗೊಳ್ಳಿ. ಆ್ಯಪಲ್ ಥರ ಗ್ರೇಪ್ಸ್ ಇರಲ್ಲ, ಗ್ರೇಪ್ ಥರ ಆ್ಯಪಲ್ ಇರೋಕ್ಕಾಗಲ್ಲ. ಇಲ್ಲ, ಈ ಎರಡು ಹಣ್ಣು ಥರ ವಾಟ್ರ್ ಮೆಲನ್ ಇರೋಕ್ಕಾಗತ್ತಾ? ಅದು ಸಾಧ್ಯ ಇಲ್ಲ. ಯಾಕಂದರೆ ಕಂಪ್ಯಾರಿಸನ್ ಮಾಡಬಾರ್ದು. ಯಾರು ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ ಅಂತಂದರೆ ಅಬ್ಸರ್ವ್ ಮಾಡಿ ನೀವು, ನಿಜವಾಗ್ಲೂ ಅವರು ದಡ್ರೆ ಆಗಿರ್ತಾರೆ. ಅವರು ಬುದ್ಧಿವಂತರಂತೂ ತಿಳುವಳಿಕೆ ಇರೋವಂಥ ವ್ಯಕ್ತಿನೇ ಅಲ್ಲ. ಆ್ಯಕ್ಚುಲಿ ಯಾರು ಕಂಪ್ಯಾರಿಸನ್ ಮಾಡಿ ಮಾತಾಡ್ತಿದ್ದಾರೆ ಅಂದರೆ ಅವರು ಜ್ಞಾನಿಗಳಲ್ಲ ಅಂತ ಅಂದ್ಕೊಂಡ್ಬಿಡಿ. ಅಕಸ್ಮಾತ್ ಯಾರಾದರೂ ಕಂಪ್ಯಾರಿಸನ್ ಮಾಡಿದ್ರು ನಿಮಗೆ ಅಂತ ಹೇಳಿದರೆ ಅದನ್ನು ಗಟ್ಟಿಯಾಗಿ ನಿಂತ್ಕೊಂಡು ಖಡಾಖಂಡಿತವಾಗಿ ನಿರಾಕರಿಸುವಂಥ ಶಕ್ತಿಯನ್ನು ನಮ್ಮಲ್ಲಿ ಬೆಳೆಸ್ಕೊಳ್ಳೇಬೇಕು. ಯಾಕೆಂತಂದರೆ ಕಂಪ್ಯಾರಿಸನ್ ಮಾಡಬಾರ್ದು. ಒಬ್ಬರು ಥರ ಇನ್ನೊಬ್ಬರು ಇರೋದಕ್ಕಾಗಲ್ಲ. ಇನ್ನೊಂದು ವಿಷಯ ಹೇಳ್ಬೋದು ಅಂತ ಅಂದರೆ ಭವಿಷ್ಯನೇ ತಗೊಳ್ಳಿ. ಅಲ್ಲಿ ಭವಿಷ್ಯಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅದ್ರ ಪ್ರಕಾರ ನೋಡಿದ್ರೆ 27 ನಕ್ಷತ್ರ ಇದೆ, 12 ರಾಶಿಗಳಿದೆ. ಒಬ್ರೊಬ್ರು ಒಂದೊಂದು ರೀತಿ ಥರ ಇರ್ತಾರೆ. ಅಂದರೆ 27 ನಕ್ಷತ್ರ, 12 ರಾಶಿಗಳು, ಒಬ್ರೊಬ್ರು ಒಂದೊಂದು ಥರ ಇದ್ದೇ ಇರ್ತಾರೆ ಅಲ್ವಾ, ವಿಭಿನ್ನವಾಗಿ ಇದ್ದೇ ಇರ್ತಾರೆ. ಈಗ ಒಂದೇ ತಾಯಿಯಲ್ಲಿ ಮಕ್ಕಳು ಹುಡ್ತಾರೆ ಅಂದ್ಕೊಳ್ಳಿ, ತಂದೆ ತಾಯಿ ಜೀನ್ಸ್ ಪ್ರಕಾರ ಮಕ್ಕಳು ವಿಭಿನ್ನವಾಗಿ ಹುಡ್ತಾರೆ. ಒಬ್ಬ ಮಗ ಒಂಥರ ಇರ್ತಾರೆ, ಇನ್ನೊಬ್ಬ ಮಗ ಇನ್ನೊಂದು ಥರ ಇರ್ತಾರೆ. ಹಾಗಾಗಿ ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗ್ಬಿಡಿ. ಕಂಪ್ಯಾರಿಸನ್ ಮಾಡೋದ್ರಿಂದ ನಿಜ ಹೇಳ್ತೀನಿ ತುಂಬಾ ನೋವಾಗುತ್ತೆ. ಯಾಕಪ್ಪ ಅವ್ರಿಗೆ ಕಂಪ್ಯಾರಿಸನ್ ಮಾಡಬೇಕು? ಎಲ್ಲರೂ ಡಾಕ್ಟ್ರು, ಇಂಜಿನಿಯರು, IPS IAS ಆಗೋಕ್ಕಾಗತ್ತಾ? ಇಲ್ಲ ಎಲ್ಲರೂ ಕೂಲಿ ಕೆಲಸ ಮಾಡೋಕ್ಕಾಗತ್ತಾ? ಇಲ್ಲ, ಅವರು ಟ್ಯಾಲೆಂಟಿಗೆ ತಕ್ಕನಾಗಿ ಅವರು ಬೆಳೀತಾರೆ, ಜೀವನ ಮಾಡ್ತಾರೆ, ಆಯ್ಕೆಗಳನ್ನ ಮಾಡ್ಕೊತಾರೆ. ಹಾಗಾಗಿ ಕಂಪ್ಯಾರಿಸನ್ ಮಾಡೋದು ತುಂಬ ತಪ್ಪಾಗುತ್ತೆ. ಈ ನಡುವೆ ಅಂತೂ ಟ್ರೆಂಡಿಂಗ್ ಹೆಂಗಿದೆ ಅಂತ ಗೊತ್ತಾ? ಎಂಥ ಓದಿರೋನು ಕೂಡ ಯೂಟ್ಯೂಬರ್ ಆಗೋಕ್ಕೆ ಪ್ರಯತ್ನ ಪಡ್ತಾರೆ. ಯಾಕಂದರೆ ಏನೋ ಒಂದು ಮಾಡಬೇಕು, ಅದರಲ್ಲಿ ಆಸಕ್ತಿ ಇದೆ ಅಂತ ಹೇಳಿದ್ರೆ ಓಕೆ, ಓದಿರೋರು ಈ ಫೀಲ್ಡಿಗೆ ಬರಬಾರ್ದು ಅಂದರೆ ಯೂಟ್ಯೂಬರ್ ಆಗಬಾರ್ದು ಅಂತ ಇದೆಯಾ? ಓಕೆ, ಆ ಥರ ಏನೂ ಇಲ್ಲ. ಯಾರಿಗೆ ಏನೇನು ಆಸಕ್ತಿ ಇರುತ್ತೋ ಅವರು ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಎಷ್ಟೋ ಜನ ಓದಿ ಯೂಟ್ಯೂಬರ್ಸ್ ಆಗಿದ್ದಾರೆ, ಅಲ್ಲೂ ಹೆಸರು ಮಾಡಿದ್ದಾರೆ, ಕೆಲಸಕ್ಕೆ ಹೋಗಿನೂ ಹೆಸರು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವ್ರವ್ರಿಗೆ ಏನು ಇಷ್ಟನೋ ಅವ್ರವ್ರು ಅದನ್ನು ಮಾಡ್ಕೊಂಡು ಹೋಗಲಿ. ದಯವಿಟ್ಟು ಯಾರಿಗೂ ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗಬೇಡಿ. ಇವನ್ ಮಕ್ಕಳನ್ನಂತೂ ಮಾಡಲೇಬೇಡಿ. ನೀವು ಮಕ್ಳಿಗೆ ಎಷ್ಟು ಕಂಪ್ಯಾರಿಸನ್ ಮಾಡ್ತೀರಾ, ಮಕ್ಕಳು ಹಿಂದುಳಿತಾ ಹೋಗ್ತಾರೆ. ಅವ್ರನ್ನ ನಾವು ಎಂಕರೇಜ್ ಮಾಡಬೇಕು. ಇಲ್ಲ ಮಗನೇ, ನೀನು ಮಾಡ್ತಿರೋದು ಕರೆಕ್ಟು, ಮಾಡು, ಇನ್ನೂ ಏನಾದರೂ ಮಾಡು ಅಂತ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಇರಬೇಕು. ಇಲ್ಲ ಅವ್ರ ಮಗ ಹೀಗೆ, ನಮ್ಮ ಮಗ ಹೀಗೆ, ಇವ್ರ ಮಗ ಹೀಗೆ ಅಂತ ಕಂಪ್ಯಾರಿಸನ್ ಮಾಡಿದ್ರೆ ಮಕ್ಕಳು ಹಿಂದೆ ಉಳಿತಾರೆ. ಹಾಗಾಗಿ ದಯವಿಟ್ಟು ದೊಡ್ಡವ್ರನ್ನೂ ಕಂಪ್ಯಾರಿಸನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಗಂಡಂದಿರನ್ನ ಕಂಪ್ಯಾರಿಸನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ.
ಯಾರಿಗೂ ಕಂಪ್ಯಾರಿಸನ್ ಆಗಬೇಡಿ. ಯಾಕಂದರೆ ಎಲ್ಲರೂ ಅವ್ರವ್ರದ್ದೇ ಆದಂಥ ಜೀವನನ ಲೀಡ್ ಮಾಡ್ತಾ ಇರ್ತಾರೆ. ಅವ್ರನ್ನ ಬದುಕಕ್ಕೆ ಬಿಡಿ, ನೀವು ಬದುಕಿ ಖುಷಿಯಾಗಿ ಅಂತ ಹೇಳ್ತಾ, ಇವಾಗ ನಾನು ಕೂಡ ಕಂಪ್ಯಾರಿಸನ್ ಮಾಡೋದಿಲ್ಲ. ಆದಷ್ಟು ನಾನು ಅದ್ರ ಬಗ್ಗೆ ಯೋಚನೆನೂ ಮಾಡೋಕ್ಕಲ್ಲ. ಅವ್ರವ್ರ ಶಕ್ತಿ ಪ್ರಕಾರ ಅವ್ರು ಬದುಕ್ತಿದ್ದಾರೆ ಅಂತ ಅಂದ್ಕೊಂಡು ಸುಮ್ಮನಾಗ್ತೀನಿ. ದಯವಿಟ್ಟು ಇದೊಂದು ನಂದು ಚಿಕ್ಕ ಏನಂತಾರೆ ಮೋಟಿವೇಶನಲ್ ಸ್ಪೀಚ್ ಅಂತ ಅಂದ್ಕೊತೀನಿ. ಬನ್ನಿ ಮೊಸಪ್ಪು ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಬೇಳೆನ ಬೇಯಿಸಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ನಾನೊಂದು 100 ಗ್ರಾಮಷ್ಟು ಬೇಳೆ ತೊಗೊಂಡಿದ್ದೀನಿ. ಅಂದರೆ ಒಂದು 50 ಗ್ರಾಮ್ ತೊಗರಿ ಬೇಳೆ ತೊಗೊಂಡಿದ್ದೀನಿ, 50 ಗ್ರಾಮ್ ಹೆಸರು ಬೇಳೆನ ತೊಗೊಂಡು ಅದನ್ನು ಕೂಗಿಸಿ ಒಂದು 2 ವಿಷಲ್ ಹಾಕ್ಸಿಟ್ಕೊಂಡಿದ್ದೀನಿ. ಅದಕ್ಕೆ ನಾನೀಗ ತೊಳೆದಿಟ್ಟಿರೋ ಅಂಥ ಅನ್ನೆ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಹಚ್ಚಬೇಕು ಅಂತ ಏನಿಲ್ಲ, ಯಾಕಂದರೆ ಮುಸ್ಸೊಪ್ಪು ಸಾರು ಆಗಿರೋದ್ರಿಂದ ಗ್ರೈಂಡ್ರಾದರೂ ಮಾಡ್ಕೋಬೋದು, ಅಂದರೆ ಮಿಕ್ಸಿಲಿ ಒಂದು ಸ್ಟಿರ್ ಕೊಡ್ಕೋಬೋದು, ಇಲ್ಲಾಂದರೆ ಕೈಯಲ್ಲಾದರೂ ಮಸಿಬೇಕು. ಹಾಗಾಗಿ ಹಾಗೇ ಹಚ್ಚದಲ್ಲೇ ಹಾಕ್ಕೊಂಡಿದ್ದೀನಿ. ಈಗ ಒಂದು ಈರುಳ್ಳಿನ ದೊಡ್ಡದಾಗಿ ಹಚ್ಚಾಕೊಂಡಿದ್ದೀನಿ. ಒಂದು 8 ಎಸ್ಲು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. 1.5 ಅಷ್ಟು ಟೊಮೆಟೊನ ಹಾಕ್ಕೊತಾ ಇದ್ದೀನಿ. ಅದನ್ನು ಅಷ್ಟೇ ಸಣ್ಣದಾಗಿ ಹಚ್ಚಬೇಕು ಅಂತ ಏನಿಲ್ಲ, 4 ಹೋಳು ಮಾಡಿ ಹಾಕಿದ್ರೆ ಸಾಕಾಗುತ್ತೆ. ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ. ಇಲ್ಲ ಬೇಡ ನಮಗೆ ಹಸಿಮೆಣ್ಸಿನ್ಕಾಯಿ ಗ್ಯಾಸ್ಟ್ರಿಕ್ ಅನ್ನೋರು ಖಾರದ ಪುಡಿ ಹಾಕ್ಕೊಂಡು, ಆಮೇಲೆ ಕಾಯಿ ತುರಿ ಒಂದು 4ರಿಂದ 5 ಸ್ಪೂನ್ ಕಾಯಿ ತುರಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ, ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಆದರೆ ಸಾಕಾಗುತ್ತೆ. ಅದಾದಮೇಲೆ ಅದು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ಕೊಳ್ಳಿ. ತುಂಬ ನೀರು ಹಾಕೊಳಕ್ಕೆ ಹೋಗ್ಬಿಡಿ, ಯಾಕಂದರೆ ಸೊಪ್ಪು ಬೇಯೋದಕ್ಕೆ ತುಂಬ ನೀರು ಬೇಕಾಗೋದಿಲ್ಲ. ಆ್ಯಕ್ಚುಲಿ ಧನಿಯಾ ಪುಡಿ ಮಿಸ್ ಆಗಿದೆ ಅನಿಸುತ್ತೆ, ಧನಿಯಾ ಪುಡಿ ಸಮೇತ ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ನಾನು ಒಂದು ವಿಷಲ್ ಹಾಕ್ಸ್ಕೊತೀನಿ. ಆ್ಯಕ್ಚುಲಿ ಸೊಪ್ಪನ್ನ ಬೇಯಿಸಬಾರ್ದು ಅಂತ ಹೇಳ್ತಾರೆ, ಅಂದರೆ ಈಗ ಬೇಯಿಸಬಾರ್ದು ಅಂತ ಹೇಳ್ತಾರೆ. ಅಂದರೆ ಈಗ ದಿಢೀರ್ ಲೈಫ್ಗೆ ಹೆಂಗಾಗಿದೆ ಅಂತಂದರೆ ಬೇಗ ಮಾಡಬೇಕು, ಹೋಗಬೇಕು, ಕೆಲಸಗಳು ಬೇರೆ ಮಾಡ್ಕೋಬೇಕು ಅನ್ನೋ ಇದರಲ್ಲಿ ವಿಷಲ್ ಹಾಕ್ಸ್ಕೊಂಡು ಮೊಸಪ್ಪು ಸಾರನ್ನ ನಾನು ತೋರಿಸ್ತಾ ಇದ್ದೀನಿ. ಒಂದು ವಿಷಲ್ ಆಗಿದೆ, ಇನ್ನೇನು ವಿಷಲ್ ಹೊಡೆಯುತ್ತೆ ಅನ್ಬೇಕಾದ್ರೆ ನಾನು ಆ್ಯಕ್ಚುಲಿ ಆಫ್ ಮಾಡ್ತೀನಿ. ಆಫ್ ಮಾಡಿದ್ಮೇಲೆ ಸ್ವಲ್ಪ ಪ್ರೆಷರ್ ಇರಬೇಕಾದ್ರೆ ಪ್ರೆಷರ್ನ ಲಿಡ್ ಓಪನ್ ಮಾಡಿಬಿಟ್ಟು ಇದನ್ನು ಹಾರಿಸ್ಕೊಂಡು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಮಿಕ್ಸಿಗೆ ಹಾಕ್ಕೊಂಡು ಒಂದು ಸ್ಟಿರ್ ಅಷ್ಟೇ, ಇಲ್ಲಾಂದರೆ ಕೈಯಲ್ಲಿ ಮಸಿಬೇಕಾಗುತ್ತೆ. ಮಸಿಯೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಮಿಕ್ಸಿಗೆ ಒಂದು ಸ್ಟಿರ್ ಕೊಡ್ಕೊತಾ ಇದ್ದೀನಿ. ಸೊಪ್ಪು ಸಪ್ರೇಟು ಮತ್ತು ನೀರು ಸಪ್ರೇಟ್ನ ಮಾಡ್ಕೊಳ್ಳೋಣ. ಇದ್ರ ಮಧ್ಯೆ ಒಂದು ನಾನು ನಿಮಗೆ ಟಿಪ್ ಶೇರ್ ಮಾಡ್ತೀನಿ. ಅನ್ನಕ್ಕೂ ಹಿಟ್ಟಿದ್ದೆ, ಯಾಕಂದರೆ ಇಲ್ಲಿ ಸಾರು ಮಾಡ್ತಾ ಇದ್ನಲ್ಲ, ಇನ್ನು ಊಟ ಮಾಡಿಬಿಡೋಣ ಅಂತ ಹೇಳಿ ಅನ್ನಕ್ಕೆ ಹಿಟ್ಟಿದ್ದೆ. ನೋಡಿ ಈ ಥರ ನಾವು ಅನ್ನಕ್ಕೆ ಇಟ್ಟಾಗ ಏನಾಗುತ್ತೆ, ಅದು ನೀರು ಹೊರಗಡೆ ಬರುತ್ತೆ. ಹೊರಗಡೆ ಬಂದಾಗ ಸ್ಟವ್ ಎಲ್ಲ ಗಲೀಜಾಗುತ್ತೆ, ಇವನ್ ಕುಕ್ಕರ್ ಲಿಡ್ಡೆಲ್ಲನೂ ಗಲೀಜಾಗುತ್ತೆ. ಹಾಗಾಗಿ ಇದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೊಂದು ಕಿಚನ್ ಟಿಪ್ ಏನಂದರೆ, ಒಂದು ಟಿಶ್ಯೂ ಇರುತ್ತಲ್ಲ, ಟಿಶ್ಯೂನ ಮಧ್ಯದಲ್ಲಿ ಒಂದು ಹೋಲ್ ಮಾಡಿಬಿಟ್ಟು ಆ ವಿಷಲ್ ಹಾಕ್ತೀವಲ್ಲ ಅದ್ರ ಮಧ್ಯೆ ಹಾಕಿಬಿಟ್ರೆ ನೋಡಿ ಈ ಥರ ವಿಷಲ್ ಹೊಡೆದಾಗ ಏನಾಗುತ್ತೆ, ನೀರು ಆ ಕಡೆ ಈ ಕಡೆ ಹೋಗಲ್ಲ, ನೀಟಾಗಿ ಆ ಟಿಶ್ಯೂನ ಅದು ಅಬ್ಸರ್ವ್ ಮಾಡಿಬಿಡುತ್ತೆ. ಹಾಗಾಗಿ ಸ್ಟವ್ ನೀಟಾಗಿ ಇರುತ್ತೆ. ಓಕೆ, ಇದು ಅಲ್ಲಿ ಹಾರ್ಕೊಳಕ್ಕೆ ಬಿಟ್ಟಿದ್ದೀವಿ ನಾವು ಸೊಪ್ಪನ್ನ. ಹಾಗಾಗಿ ನಾನು ಇಲ್ಲಿ ಮಧ್ಯದಲ್ಲಿ ಕಡಲೆಕಾಯಿನ ಹುರ್ಕೊತಾ ಇದ್ದೀನಿ. ನಮ್ಮ ಮನೇಲಂತೂ ತುಂಬ ಕಡಲೆಕಾಯಿ ತಿನ್ನೋಕ್ಕೆ ತುಂಬಾ ಇಷ್ಟಪಡ್ತಾರೆ. ಊಟದ ಬೆಳಿಗ್ಗೆ ತಿಂಡಿ ಆಗಿರಲಿ ಸ್ವಲ್ಪ ಕಡಲೆಕಾಯಿ ಬೇಕು ಅವ್ರಿಗೆ, ಮಧ್ಯಾಹ್ನ ಊಟ ಆಗಿರಲಿ ಸ್ವಲ್ಪ ಒಂದು ಹಿಡಿ ಕಡಲೆಕಾಯಿ ತಿಂತಾರೆ. ಹಾಗಾಗಿ ನಿಮಗೆ ಯಾರಿಗೆಲ್ಲ ಕಡಲೆಕಾಯಿ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಅಂದರೆ ಊಟ ಆದ ತಕ್ಷಣ ಕಡಲೆ ಬೀಜ ಯಾರ್ಯಾರು ತಿಂತಾರೆ ಅಂತ ಹೇಳಿಬಿಟ್ಟು. ಹಾಗೆ ಯಾವ ಊರಿನವರು ಅಂತ ಕಮೆಂಟ್ ಮಾಡಿ, ಆವಾಗ ನನಗೆ ನೀವು ನಮ್ಮೂರ ಕಡೆಯವರ ಯಾವ ಊರ ಕಡೆಯವರು ಅಂತ ಗೊತ್ತಾಗುತ್ತೆ. ಪ್ಲೀಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಆದರೆ ನನಗೆ ಸಪೋರ್ಟ್ ಸಿಕ್ತಂಗೆ ಆಗುತ್ತೆ. ಅಂದರೆ ನೀವು ನಾನು ನೋಡ್ತಿದ್ದೀರಾ ಅಂದಾಗ ನಾನು ಇನ್ನಷ್ಟು ವೀಡಿಯೋಸು ಕಂಟೆಂಟ್ಗಳನ್ನ ತೊಗೊಂಡು ಬರ್ತೀನಿ. ನೋಡಿ ಇವಾಗ ಹಾರ್ಕೊಂಡಿದೆ ಸೊಪ್ಪು. ಇದನ್ನು ನಾನೀಗ ಮಿಕ್ಸಿಗೆ ಹಾಕ್ಕೊಂಡು ಒಂದು ಸ್ಟಿರ್ ಕೊಟ್ಕೊತೀನಿ ಅಷ್ಟೇ. ತುಂಬ ನುಣ್ಣಗೆ ಮಾಡಬೇಕಂತ ಎಲ್ಲ, ನುಣ್ಣಗೆ ಮಾಡಿದ್ರೆ ಅಷ್ಟೊಂದು ರುಚಿ ಅನಿಸಲ್ಲ ಮೊಸಪ್ಪು ಸಾರು. ಸುಮ್ಮನೆ ಒಂದು ಸ್ಟಿರ್ ಕೊಟ್ಕೊಂಡ್ರೆ ನಿಮಗೆ ಮಸ್ತಿರೋ ಥರನೇ ಅನಿಸುತ್ತೆ. ಅದನ್ನು ಒಗ್ಗರಣೆ ಕಟ್ಕೊಂಡ್ರೆ ಮೊಸಪ್ಪು ಸಾರು ರೆಡಿ ಆಗುತ್ತೆ. ನೋಡಿ ಅದರಲ್ಲಿರೋ ಅಂಥದ್ದನ್ನೆಲ್ಲ ನಾನು ತೆಗೆದು ಮಿಕ್ಸಿಗೆ ಹಾಕ್ಕೊಂಡೆ. ಸ್ವಲ್ಪ ಬೇಳೆ ಕಟ್ಟನ್ನ ಎತ್ತಿಡ್ತಾ ಇದ್ದೀನಿ, ಯಾಕೆಂತಂದರೆ ನನ್ನ ಮಗಳಿಗೆ ಖಾರ ಅಷ್ಟೊಂದು ಇಷ್ಟಪಡೋದಿಲ್ಲ. ಹಾಗಾಗಿ ಅವಳಿಗೆ ನಾನು ಏನೇ ಸಾರು ಮಾಡಿದ್ರು ಅಷ್ಟೇ ಸ್ವಲ್ಪ ಒಂದು ಬಟ್ಲಲ್ಲಿ ಅವಳಿಗಾಗೋವಷ್ಟು ಎತ್ತಿಟ್ಬಿಡ್ತೀನಿ. ನೋಡಿ ಈಗ ರುಬ್ಬಿಟ್ಕೊಂಡಿದ್ದೀನಿ, ತುಂಬ ನುಣ್ಣಗೆ ಮಾಡ್ಕೊಂಡಿಲ್ಲ, ತರ್ತರಿಯಾಗೇ ಇದೆ. ಈ ಥರ ಇದ್ದಾಗಲೇ ಮೊಸಪ್ಪು ಸಾರು ತುಂಬ ರುಚಿ ಕೊಡುತ್ತೆ. ಇರೋ ಅಂಥ ಕಟ್ಟನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕಾಗುತ್ತೆ. ಒಗ್ಗರಣೆ ಕೊಡೋಣ ಬನ್ನಿ. ಇಲ್ಲಿ ಒಂದು 2ರಿಂದ 3 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಬಂದು ನಾನು ಮನೆಯಲ್ಲೇ ರೆಡಿ ಮಾಡ್ಕೊತೀವಿ. ಅಂದರೆ ನಮ್ಮ ತಂದೆ ತೋಟದಲ್ಲಿ ಕೊಬ್ಬರಿ ಸಿಗುತ್ತೆ, ಅದನ್ನು ತೊಗೊಂಡು ಬಂದು
ಮಿಲ್ ಮಾಡಿಸ್ಕೊಂಡು ಅಲ್ಲಿಂದ ನಾವು ಎಣ್ಣೆನ ಯೂಸ್ ಮಾಡ್ತಾ ಇದ್ದೀವಿ. ಸಾಸಿವೆ ಹಾಕ್ಕೊಂಡೆ, ಕರಿಬೇವಿನ ಸೊಪ್ಪನ್ನ ಸ್ವಲ್ಪ ಜಿಂಟಿ ಹಾಕ್ಕೊತೀನಿ, ಅದು ಫ್ಲೇವರು ಬಿಟ್ಕೊಳುತ್ತೆ. ಜೊತೆಗೆ ದೊಡ್ಡದಾಗಿ ಎಲೆ ಇದ್ದರೆ ತಿನ್ನೋದಿಲ್ಲ, ತೆಗೆದು ಸೈಡ್ಗೆ ಇಟ್ಬಿಡ್ತಾರೆ. ಚಿಕ್ಕದಾಗಿತ್ತು ಅಂತ ಹೇಳಿದ್ರೆ ಆ ಅನ್ನದ ಜೊತೆ ಹಾಗೆ ತಿಂದುಬಿಡ್ತಾರೆ ಮಕ್ಕಳು, ಈವನ್ ದೊಡ್ಡವರು ಎಲ್ಲರೂ ಅಷ್ಟೇ. ಹಾಗಾಗಿ ನಾನೇನು ಮಾಡಿದೆ, ಎಲೆನ ಸ್ವಲ್ಪ ಜಿಂಟಿ ಹಾಕಿದ್ದೀನಿ. ಈಗ ರುಬ್ಬಿಟ್ಕೊಂಡಿರೋ ಅಂತ ನಾವು ಸೊಪ್ಪನ್ನ ಏನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಹಾಕ್ಕೊಳ್ಳೋಣ. ಒಣಮೆಣ್ಸಿನ್ಕಾಯಿ ಸಮೇತ ಹಾಕಿದೆ ನಾನು. ಈಗ ರುಬ್ಬಿಟ್ಕೊಂಡಿರೋ ಅಂತ ನಾನು ಸೊಪ್ಪನ್ನ ಹಾಕ್ಕೊಂಡೆ. ನೀರು ಕನ್ಸಿಸ್ಟೆನ್ಸಿ ಎಷ್ಟು ಅಂತ ಬೇಕು ಅಂತ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ. ತುಂಬ ತೆಳುವಾಗಿರಬಾರ್ದು ಮೊಸಪ್ಪು ಸಾರು, ಸ್ವಲ್ಪ ಗಟ್ಟಿಯಾಗೇ ಇದ್ದರೆ ರುಚಿ ಕೊಡುತ್ತೆ ಅದು. ಕುದೀತಾ ಇದೆ ನೋಡಿ, ಇಷ್ಟು ಒಂದು ಕುದಿ ಕೊಟ್ಟರೆ ಸಾಕಾಗುತ್ತೆ. ಯಾಕಂದರೆ ಆಲ್ರೆಡಿ ಸೊಪ್ಪು, ಟೊಮ್ಯಾಟೊ, ಈರುಳ್ಳಿ ಎಲ್ಲನೂ ಬೆಂದಿರುತ್ತೆ. ಹಾಗಾಗಿ ಒಂದು ಒಗ್ಗರಣೆ ಆದಮೇಲೆ ಒಂದು ಕುದಿ ಕೊಟ್ಟರೆ ಮೊಸಪ್ಪು ಸಾರು ರೆಡಿ ಆಯಿತು. ಮುದ್ದೆಗೂ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನಿ, ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹೆಲ್ತಿ ರೆಸಿಪಿ. ಈವನ್ ಇದನ್ನು ನೆಕ್ಸ್ಟ್ ಡೇಗೆ ಚಪಾತಿನೂ ಮಾಡ್ಕೊಂಡು ತಿಂದರು ಅದು ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಬನ್ನಿ ನೆಕ್ಸ್ಟ್, ಈಗ ನಾನು ನಿಮಗೆ ಒಂದು ಮೀಶೋಯಿಂದ ನಾನೊಂದು ಬಟ್ಟೆನ ತೊಗೊಂಡಿದ್ದೆ ಅಂತ ಹೇಳಿದೆ ಅಲ್ವಾ, ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಅಂದರೆ ಹೇಗಿದೆ ಆ ಬಟ್ಟೆ, ಅಂದರೆ ಜಿನೇನಾಗೆ ಆ ಬಟ್ಟೆ ಚೆನ್ನಾಗಿದೆ, ಕ್ವಾಲಿಟಿ ಇದೆಯೋ ಇಲ್ವೋ, ವರ್ತ್, ನಾನು ತಂದಿರೋ ಪ್ರೈಸ್ಗೆ ಅದು ವರ್ತೋ ಇಲ್ವೋ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಮೀಶೋ ಅಲ್ಲಿ ನಾನು ಹೀಗೆ ಸರ್ಚ್ ಮಾಡಬೇಕಾದ್ರೆ ಒಂದು ಪಾರ್ಟಿ ವೇರ್ ಹುಡ್ಕೊಳ್ಳೋಣ, ನೋಡೋಣ ಹೇಗಿರುತ್ತೆ ಕ್ವಾಲಿಟಿ ಅಂತ ಹೇಳಿಬಿಟ್ಟು ನಾನು ಪರ್ಚೇಸ್ ಮಾಡಿದೆ ಇದನ್ನು. ಓಕೆ, ಇದು ಅರೌಂಡ್ ಒಂದು 1100 ರೂಪಾಯಿನೋ ಈ ಡ್ರೆಸ್ಗೆ ನಾನು ಬೈ ಮಾಡಿದ್ದು, ಕೊಟ್ಟಿದ್ದು. ಓಕೆ ಅನಿಸ್ತು, ನನಗೇನು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ. ಮೆಟೀರಿಯಲ್ಲು ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಮತ್ತು ವರ್ಕೂ ಅಷ್ಟೇ, ಅದು ಕೂಡ ಸಿಂಪಲ್ಲಾಗೇ ಇತ್ತು. ಬಟ್ ಕ್ವಾಲಿಟಿ ಇಲ್ದಿರೋದ್ರಿಂದ ನಾನು ಆ್ಯಕ್ಚುಲಿ ಇದನ್ನು ನಾನು ಇಟ್ಕೊಳಕ್ಕೆ ಹೋಗಲಿಲ್ಲ, ರಿಟರ್ನ್ ಮಾಡಿಬಿಟ್ಟೆ. ಬಟ್ ವರ್ಕ್ ಬಂದು ಓಕೆ ಬಟ್ ಎಂಬ್ರಾಯ್ಡ್ರಿ ಇತ್ತು. ಅಂದರೆ ನೆಕ್ ಬಂದುಬಿಟ್ಟು ವಿ ನೆಕ್ಕಲ್ಲಿ ಇತ್ತು. ವಿ ನೆಕ್ ಏನಿದೆ, ವಿ ಶೇಪಲ್ಲಿ ಏನಿದೆ ಅಷ್ಟಕ್ಕೂ ಎಂಬ್ರಾಯ್ಡ್ರಿ ಇತ್ತು. ದುಪ್ಪಟನೂ ಚೆನ್ನಾಗಿತ್ತು, ದುಪ್ಪಟನೂ ಏನು ಓಕೆ ಅಂತ, ತುಂಬ ಚೆನ್ನಾಗಿಲ್ಲ ಅಂತ ಏನು ಅನ್ನಿಸ್ಲಿಲ್ಲ, ಅದು ಚೆನ್ನಾಗಿತ್ತು. ಬಾರ್ಡ್ರೆಲ್ಲ ಇತ್ತು, ಸ್ವಲ್ಪ ರಿಚ್ಚಾಗಿ ಕಾಣೋದು ದುಪ್ಪಟ. ಬಟ್ ದುಪ್ಪಟ ಆಯಿತು. ಇನ್ನು ಡ್ರೆಸ್ ಟಾಪ್ ಹೇಗಿದೆ ಅಂತ ತೋರಿಸ್ತೀನಿ. ಇದು ವಿ ನೆಕ್ಕಲ್ಲಿತ್ತು, ಅಂದರೆ ನೆಕ್ ಬಂದು ವಿ ಶೇಪಲ್ಲಿತ್ತು. ಮತ್ತು ವಿ ಅದೇನಿದೆ ಫುಲ್ಲು ಎಂಬ್ರಾಯ್ಡ್ರಿ ಇತ್ತು. ಅಷ್ಟು ಬಿಟ್ಟರೆ ಬೇರೆ ಇನ್ನೆಲ್ಲೂ ವರ್ಕ್ ಇರಲಿಲ್ಲ. ಬಾಡಿ ಫುಲ್ಲು ಅಲ್ಲಲ್ಲಿ ಬುಟ್ಟ ಇತ್ತು. ಮತ್ತು ಕೆಳಗಡೆ ಸ್ವಲ್ಪ ಅಲ್ಲೂ ಎಂಬ್ರಾಯ್ಡ್ರಿ ಇತ್ತು. ಅರೌಂಡ್ 1-1.5 ಇಂಚಷ್ಟು ಮಾತ್ರ ಎಂಬ್ರಾಯ್ಡ್ರಿ ಕೊಟ್ಟಿದ್ದರು. ಹಾಗಾಗಿ ಅಷ್ಟೊಂದು ಏನು ರಿಚ್ ಅನ್ನಿಸ್ಲಿಲ್ಲ ಡ್ರೆಸ್ಸು. ಬಟ್ ಕ್ವಾಲಿಟಿ ಇಲ್ದಿರೋ ಕಾರಣ ನಾನು ಇದನ್ನು ಆ್ಯಕ್ಚುಲಿ ರಿಟರ್ನ್ ಮಾಡಿದ್ದು. ಇಷ್ಟಂತ ಹೇಳ್ಬೋದು. ಮೀಶೋದಲ್ಲಿ ತುಂಬಾ ಪರ್ಚೇಸ್ ಮಾಡಿದ್ದೀನಿ ನಾನು. ಕಿಚನ್ ಐಟಮ್ಸ್ ಎಲ್ಲ ತುಂಬಾ ಪರ್ಚೇಸ್ ಮಾಡಿದ್ದೀನಿ. ಅದ್ರದ್ದೆಲ್ಲ ಚೆನ್ನಾಗಿದೆ, ಅದ್ರ ರಿವ್ಯೂ ಎಲ್ಲ ಚೆನ್ನಾಗಿದೆ ನೋಡಿ. ಸ್ಲೀವ್ಸ್ ಸಮೇತ ಅಷ್ಟೇ ಫುಲ್ ಪ್ಲೈನ್, ಅಲ್ಲೂ ಏನು ಸ್ವಲ್ಪನೂ ಎಂಬ್ರಾಯ್ಡ್ರಿ ವರ್ಕ್ ಬುಟ್ಟಗಳು ಆ ಥರ ಏನೂ ಇರಲಿಲ್ಲ, ಫುಲ್ ಪ್ಲೈನ್ ಆಗಿತ್ತು. ಆಮೇಲೆ ಇನ್ನೊಂದು ಏನೋ ಹೇಳೋಣ ಅಂದ್ಕೊಂಡೆ. ಪ್ಲೀಸ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ನಿಮ್ಗೆ ಏನು ಅನ್ನಿಸ್ತಿದೆ ಅಂತ ಕಮೆಂಟ್ ಮಾಡಿ. ನೆಗೆಟಿವ್ ಆಗಿರಲಿ ಪಾಸಿಟಿವ್ ಆಗಿರಲಿ ಏನೋ ಒಂದು ಕಮೆಂಟ್ ಮಾಡಿಯಪ್ಪ. ನೀವು ಕಮೆಂಟ್ ಮಾಡಿದ್ರಲ್ವ ನಂದು ವೀಡಿಯೋಸ್ ಹೇಗೆ ಬರ್ತಿದೆ ಅಂತ ಗೊತ್ತಾಗೋದು. ಇಲ್ಲ ನಾನು ಏನು ಚೇಂಜ್ ಮಾಡಬೇಕು, ಯಾವ ಥರ ಕಂಟೆಂಟ್ನ ಕೊಡಬೇಕು ಅನ್ನೋದು ನನಗೂ ಒಂದು ಐಡಿಯಾ ಬರ್ತಾ ಹೋಗುತ್ತೆ. ನನಗೆ ಯಾವ ಥರ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನನ್ನನ್ನು ಯಾವ ರೀತಿ ನೋಡೋಕ್ಕೆ ಇಷ್ಟಪಡ್ತಿದ್ದಾರೆ ಅವರು ಅನ್ನೋದು ನನಗೆ ಗೊತ್ತಾಗ್ತಾ ಹೋಗುತ್ತೆ. ಪ್ಲೀಸ್ ಕಮೆಂಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಎಂಕರೇಜ್ ಕೊಟ್ಟಂಗಾಗುತ್ತೆ. ಇಷ್ಟನ್ನು ಹೇಳ್ತೀನಿ. ನೋಡಿ, ಪ್ಯಾಂಟ್ ತೋರಿಸ್ತಾ ಇದ್ದೀನಿ. ಪ್ಯಾಂಟು ಅಷ್ಟೇ ಎಲಾಸ್ಟಿಕ್ ಪ್ಯಾಂಟ್ ಇದು. ಬಿಟ್ಟರೆ ಇನ್ನು ಪ್ಯಾಂಟ್ ಫುಲ್ ಪ್ಲೈನಾಗೇ ಇತ್ತು. ಏನೂ ಒಂದಿಷ್ಟು ಎಂಬ್ರಾಯ್ಡ್ರಿ ಇರಲಿಲ್ಲ, ಏನೇನೂ ವರ್ಕ್ ಇರಲಿಲ್ಲ.
ಹಾಗಾಗಿ ನನಗೆ ಓಕೆ ಆಯಿತು. ದೆನ್ ಇದನ್ನು ನಾನು ವಾಪಸ್ ರಿಟರ್ನ್ ಮಾಡಿದೆ. ನಿಮ್ಗೆ ಇದು ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಾಗಬೇಕಂತ ಅಂದರೆ ನಾನೊಂದು ಫೋಟೋ ಹಾಕ್ತೀನಿ, ನೋಡಿ. ಮತ್ತೆ ಹೊಸ ವ್ಲಾಗೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್.